ನಮಸ್ಕಾರ. ಎಲ್ಲ ಸ್ವಲ್ಪ ಕೂಡ್ರ. ಇವತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಏನು ಇವತ್ತು ಹುಮನಾಬಾದ್ ನರೇಗಾ ಯೋಜನಾ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಜಗನ್ನಾಥ್ ಯಡಿಯವರು ಏನು ಸಿದ್ದಳಗೆರೆ ಗ್ರಾಮದಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಸಮಯದಲ್ಲಿ ತಾಯಿಂದರಿಗೆ ಮತ್ತು ಎಲ್ಲ ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಕೂಲಿ ಕಾರ್ಮಿಕರಿಗೆ ಅಂತಕ್ಕಂಥ ಆ ವಿಚಾರಗಳನ್ನು ಅವರು ಇನ್ನು ಕಲಿಬೇಕಾಗ್ತದ. ಅವರು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ತಾಯಿಂದಿರು ಇರ್ತಾರೆ, ಮಹಿಳೆಯರು ಇರ್ತಾರೆ. ವಿಶೇಷವಾಗಿ ನಾವು ಮಹಿಳೆಯರಿಗೆ ಗೌರವ ಯಾವ ರೀತಿ ಕೊಡಬೇಕು ಎಂಬುದು ಬಹಳ ಅವರು ತಿಳ್ಕೋಬೇಕಾಗಿದೆ. ಒಂದು ದಿನದ ಕೂಲಿ ಎಷ್ಟು ಕಷ್ಟ ಎಂಬುದು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಪಾಪ ಅವ್ರು ಎಸಿ ರೂಪಿನ ಕೊಡ್ತಾರ, ಇಂಥ ಬಿಸಿಲು ಮಳೆ ಅವ್ರಿಗೆ ಎಲ್ಲೂ ಗೊತ್ತಿರಲ್ಲ. ಈ ಹೋರಾಟ ಮಾನ್ಯ ಎಡಿ ಸಾಹೇಬರು ಜೊತೆಯಲ್ಲಿ ತಾಲೂಕಾ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳು ಕೂಡಲೇ ಅವರ ಮೇಲೆ ಆಕ್ಷನ್ ತಗೋಬೇಕು. ಯಾಕಂದ್ರೆ ಇದು ದೊಡ್ಡ ಮಟ್ಟದ ಹೋರಾಟ. ಇದು ಇವರಿಗೆ ಯಾವಾಗ ಕೂಲಿ ಕಾರ್ಮಿಕರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥ ನರೇಗಾ ಯೋಜನೆ ಅಧಿಕಾರಿಗಳು ಇಂಥ ಒಂದು ಮನೋಭಾವ ಇಟ್ಕೊಂಡು ಒಂದು ಸೇವೆ ಸಲ್ಲಿಸ್ತಾ ಇದಾರೋ, ತಾಯಿಂದರಿಗಾಗ್ಲಿ, ಯಾಕಂದ್ರೆ ನಾನ್ ನೋಡಿದೆ ಇಂಥ ಸಮಸ್ಯೆ ಬಂದಾಗ ನಾನು ಕೂಡ ಹೋರಾಟ ಮಾಡ್ತಾ ಇದ್ದೀನಿ. ನನಗೆ ಹೋರಾಟ ಅಂದ್ರೆ ಸ್ವಲ್ಪ ಬಹಳ ಹೆಚ್ಚಿನ ಕಿಚ್ಚು. ಇಂಥ ಅನ್ಯಾಯಗಳನ್ನು ನನ್ನ ಎದುರು ಆಗ್ಲತ್ತ ತಡೆಗಟ್ಟಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ನಾವು ಇವತ್ತು. ಯಾಕಂದ್ರೆ ಭೀಮಾರ್ಮಿ ಸಂಘಟನೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಈ ನಿಮ್ಮ ಜೊತೆ ನಾನು ನಿಂತಿದ್ದೀನಿ. ಎಲ್ಲಿವರೆಗೂ ನಮಗ ಎಡಿ ಅವರು ಬರಲ್ಲೋ ಅಲ್ಲಿವರೆಗೂ ನಾವು ಜಾಗ ಖಾಲ ಮಾಡೋದು ಬೇಡ. ಬೇಕೇ ಬೇಕು, ಬೇಕೇ ಬೇಕು, ಬರಲೇಬೇಕು, ಬರಲೇಬೇಕು, ಹೇಳಿ ಬರಲೇಬೇಕು, ಬರಲೇಬೇಕು, ಅಮರನಾಥ್ ಆಗ್ಲೇಬೇಕು, ಆಗ್ಲೇಬೇಕು. ಎಡಿ ಅವರು ಅಮರನಾಥ್ ಆಗ್ಲೇಬೇಕು. ಎಡಿ ಅವರಿಗೆ, ಎಡಿ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾಕಂದ್ರ ಇಂಥ ಮಳೆಗಾಯ ಕೈ ಬಿಟ್ಟ ನೀವು ವರ್ಷ ಏನಾದ್ರೂ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಬದುಕು ಕಟ್ಕೋಬೇಕು ಅಂದ್ರ ಇಂಥ ಅಧಿಕಾರಿಗಳು ಕಿರಿಕುಳು. ಆ ಬಡವರು ಹೊಟ್ಟಿ ಮೇಲೆ ಹೆಂಗ್ ಹುಡಿಲತ್ತಾರಪ್ಪ ಅಂದ್ರು ಅದು ಈ ಕೈ ಹುಡ್ದಿದ್ದು ಈ ಕೈ ಗೊತ್ತಾಗಬಾರ್ದು. ಆ ವ್ಯವಸ್ಥೆಯನ್ನ ಅವ್ರು ಮಾಡ್ತಾ ಇದ್ದಾರೆ. ಆ ವ್ಯವಸ್ಥೆ ನಾವು ತಪ್ಪಿಸ್ಬೇಕಂದ್ರ ಯಾವ್ದಾದ್ರೂ ಅಧಿಕಾರಿಗೆ ಒಂದು ಇದು ಅವ್ರಿಗೊಂದು ಧಕ್ಕೆ ಆಗತ್ತನ ಇದು ಹೋರಾಟ ನಾವು ಮುಂದುವರಿಸ್ಬೇಕು. ಯಾಕಂದ್ರೆ ಯಾವ್ರಿಗಾದ್ರೂ ಒಂದು ಇದು ಆಯ್ತಂದ್ರ ಯಾವ್ದಪ್ಪ ಇಂತ ಕೂಲಿ ಕಾರ್ಮಿಕರ ಮೇಲೆ ಯಾವುದೇ ನಾವು ಏಕವಚನದಾಗಲಿ ಮತ್ತೆ ಬೇರೆ ಬೇರೆ ವಿಚಾರದಿಂದ ನಾವು ಮಾತಾಡಿದ್ರೆ ಮುಂದೆ ಈ ಸಮಸ್ಯೆ ಬರ್ತದ ಅಂತೇಳಿ ಮುಂದಿನಿರ್ತಕ್ಕಂಥ ಅಧಿಕಾರಿಯರ ಎಚ್ಚರಿಕೆಯಿಂದ ಯಾವ್ರಿಗೆ ಯಾವ ರೀತಿ ಮಾತಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಕಲ್ಕೊತಾನ ಪುಣ್ಯಾತ್ಮ. ಹೀಗಾಗಿ ನಾನ್ ನಿಮ್ ಜೊತೆಲಿ ಇರ್ತೀನಿ, ಭೀಮಾರ್ಮಿ ಸಂಘಟನೆ ನಿಮ್ ಜೊತೆಲಿ ಇರ್ತದೇವ. ನಿಮ್ಗ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡರಿ. ಮಾನ್ಯ ಮೇಡಮ್ ಅವ್ರವರು ಅವ್ರಿಗೆ ಕರೆಸ್ತಾರ ಅಂತೇಳಿ ನಾವು ಒಂದು ಭರವಸೆ ಇಟ್ಕೊಂಡು ತಾವು ನೀವುಗಳೆಲ್ಲ ಕುಂತಿದ್ರಿ. ಅವ್ರು ಯಾಕೋ ಇಲ್ಲಿಂದ ಜಾಗ ಖಾಲಿ ಮಾಡಿ ಹೋದ್ರು. ಬರ್ಬೇಕಲ್ಲ, ಈಗ ಏನ್ ಆಕ್ಷನ್ ತಗೋತೀರಿ ಎಡಿ ಅವ್ರ ಮೇಲೆ? ಆಮೇಲೆ ವಿಶೇಷವಾಗಿ ಇಂಥ ಕಾರ್ಮಿಕರ ಮೇಲೆ ಒಂದು ಏಕವಚನದಲ್ಲಿ ಮಾತಾಡ್ತಕ್ಕಂಥ ಅಧಿಕಾರ ಯಾರು ಕೊಟ್ರಿ ಇವರಿಗೆ? ಬೇಕಲ್ಲ, ಮಾಡ್ಲಿ. ಅವರು ಅಧಿಕಾರ ಯಾವ ರೀತಿ ಅಧಿಕಾರ ಮಾಡ್ತಾರ, ಅಧಿಕಾರ ಸೇವೆ ಅದ, ನಮ್ ಸೇವೆ ಅದವ್ರು. ನಮ್ ಪಗಾರ ಅವ್ರ ಪಗಾರ ಸಿಗ್ಲತ್ತದ, ನಮ್ದು ನಿಮ್ದೆಲ್ಲ GST ಅವ್ರಿಗೆ ಪಗಾರ ಸಿಗ್ಲತ್ತದ. ಹೀಗಾಗಿ ಎಡಿ ಅವ್ರು ಬರೋವರೆಗೂ ನಮ್ಮ ಹೋರಾಟ ಹೀಗೆ ಇರ್ಲಿ. ನಾನು ನಿಮ್ ಜೊತೆಲಿ ಇಲ್ಲೇ ಕೇಳಕ್ ಕೊಡ್ತೀನಿ.
ಓಕೆ, ತುಂಬಾ ಧನ್ಯವಾದಗಳು. ಯಾಕಂದ್ರೆ ನಿಮ್ಮ ಹೋರಾಟದಲ್ಲಿ ನನಗೂ ಒಂದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಕ್ಕವರಾಗಿರ್ತಕ್ಕಂಥ ಸಪ್ನ ಅಕ್ಕವರಿಗೆ ತುಂಬಾ ಧನ್ಯವಾದ ಸಲ್ಲಿಸ್ತೀನಿ. ನಿಮಗೂ ಕೂಡ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.